ನಾಳೆ ವರಮಹಾಲಕ್ಷ್ಮಿ ಹಬ್ಬ ಮಾರ್ಕೆಟ್ನಲ್ಲಿ ಜನಸಾಗರ. ಕೆಆರ್ ಮಾರ್ಕೆಟ್ನಲ್ಲಿ ಹಬ್ಬದ ಖರೀದಿ ಭರಾಟೆ ಬಹಳ ಜೋರಾಗಿದೆ. ಹೂವು ಹಣ್ಣುಗಳ ಬೆಲೆ ಗಗನಕ್ಕೇರಿದೆ. ಗ್ರಾಹಕರಿಗೆ ಬೆಲೆ ಏರಿಕೆಯ ಶಾಕ್ ಕೂಡ ಸಿಗ್ತಾ ಇದೆ. ಹೂಗೆ ಕೆಜಿಗೆ 3,000 ರೂಪಾಯಿ. ಕೆಆರ್ ಮಾರ್ಕೆಟ್ನಲ್ಲಿ ಜನಜಂಗುಳಿ. ಬೆಲೆ ಏರಿಕೆಯ ನಡುವೆ ಖರೀದಿಗೆ ಮುಗಿಬಿದ್ದಿದ್ದಾರೆ ಶ್ರೀಸಾಮಾನ್ಯರು. ಹೂಗಳು ಮಾತ್ರ ಅಲ್ಲ, ಹಣ್ಣುಗಳ ದರದಲ್ಲೂ ಭಾರಿ ಏರಿಕೆಯಾಗಿದೆ. ಪೂಜಾ ಸಾಮಗ್ರಿ ಲಕ್ಷ್ಮೀ ಮುಖವಾಡಕ್ಕೆ ಸಖತ್ ಡಿಮ್ಯಾಂಡ್ ಇದೆ. 2 ರಿಂದ 8,000 ರೂಪಾಯಿವರೆಗೆ ಮಾರಾಟ ಆಗ್ತಾ ಇದೆ ಲಕ್ಷ್ಮಿಯ ಮುಖವಾಡ. ನಾಳೆ ವರಮಹಾಲಕ್ಷ್ಮಿ ಹಬ್ಬದ ನಿಮಿತ್ತವಾಗಿ ಸಾಕಷ್ಟು ಜನಸಾಗರ ಕೆಆರ್ ಮಾರ್ಕೆಟ್ ನತ್ತ ಬಂದಿದೆ. ಕೆಆರ್ ಮಾರ್ಕೆಟ್ ಒಳಭಾಗದಲ್ಲಿ ಯಾವ ರೀತಿ ವ್ಯೂ ಇದೆ ಅಂತ ನೋಡೋ ಮೊದಲು ಕೆಆರ್ ಮಾರ್ಕೆಟ್ ಫ್ಲೈ ಓವರ್ ಮೇಲೆ ಯಾವ ರೀತಿ ಟ್ರಾಫಿಕ್ ಇದೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀವಿ. ಟೌನ್ ಹಾಲ್ ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಜನದಟ್ಟಣೆ ಜೊತೆಗೆ ವಾಹನ ದಟ್ಟಣೆ ಕೂಡ ಹೆಚ್ಚಾಗ್ತಾ ಇದೆ. ಸೊ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಈ ಭಾಗದಲ್ಲಿ ಆಗ್ತಿರೋದ್ರಿಂದ ಬೇಗ ಅಂದುಕೊಂಡಷ್ಟು ವೆಹಿಕಲ್ ಫಾಸ್ಟ್ ಆಗಿ ಮೂವ್ ಆಗ್ತಿಲ್ಲ. ಇನ್ನ ಕೆಆರ್ ಮಾರ್ಕೆಟ್ಗೆ ಯಾವ ರೀತಿಯಾಗಿ ಜನ ಬಂದಿದ್ದಾರೆ, ಜೊತೆಗೆ ಶಾಪಿಂಗ್ ನ ಭರಾಟೆಯಲ್ಲಿ ಯಾವ ರೀತಿ ಇದ್ದಾರೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತಾರೆ. ದೃಶ್ಯದಲ್ಲಿ ನೋಡ್ಬೋದು, ನಾಳೆ ಹಬ್ಬ ಇರೋ ಕಾರಣದಿಂದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಖರೀದಿಗೆ ಬಂದಿರುವಂತಹದ್ದು. ಹೂವು ಹಣ್ಣು ತರಕಾರಿ ಜೊತೆಗೆ ಪೂಜಾ ಸಾಮಗ್ರಿಗಳ ಖರೀದಿಗೂ ಕೂಡ ಮುಗಿಬಿದ್ದಿದ್ದಾರೆ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಜನದಟ್ಟಣೆಯನ್ನ ಕೆಆರ್ ಮಾರ್ಕೆಟ್ ನಲ್ಲಿ ನೋಡಬಹುದು. ಪ್ರಮುಖವಾಗಿ ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಹೆಚ್ಚುವರಿ ಟ್ರಾಫಿಕ್ ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಕೆಆರ್ ಮಾರ್ಕೆಟ್ ಒಳಭಾಗದಲ್ಲಿಯೂ ಕೂಡ ನೋಡಬಹುದು ಯಾವ ರೀತಿಯಾಗಿ ವಾಹನ ದಟ್ಟಣೆ ಜೊತೆಗೆ ಜನದಟ್ಟಣೆ ಇದೆ ಅಂತ. ಪ್ರಮುಖವಾಗಿ ಹಬ್ಬದ ದಿನಗಳಲ್ಲಿ ಈ ಒಂದು ಭಾಗದಲ್ಲಿ ಸಾಕಷ್ಟು ಕ್ರೌಡ್ ಹೆಚ್ಚಾಗುತ್ತೆ. ಖರೀದಿಯ ಭರಾಟೆಯಲ್ಲಿ ಜನರು ಬ್ಯುಸಿ ಆಗ್ತಾರೆ. ಪ್ರಮುಖವಾಗಿ ಹಬ್ಬದ ನಿಮಿತ್ತವಾಗಿ ಹೂವು ಹಣ್ಣುಗಳ ರೇಟ್ ಕೂಡ ದುಪ್ಪಟ್ಟಾಗ್ತಾ ಇದೆ. ಪ್ರಮುಖವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದು ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಖರೀದಿಯ ಭರಾಟೆಯಲ್ಲಿ ಜೋರಾಗಿದ್ದಾರೆ. ಪ್ರಮುಖವಾಗಿ ಈ ಒಂದು ಖರೀದಿ ಹಿನ್ನೆಲೆಯಲ್ಲಿ ಕೇವಲ ಈ ಕೆಆರ್ ಮಾರ್ಕೆಟ್ ಒಳಭಾಗದಲ್ಲಿ ಅಷ್ಟೇ ಅಲ್ಲದೆ ಸಾಕಷ್ಟು ಕೆಆರ್ ಮಾರ್ಕೆಟ್ ಸುತ್ತಮುತ್ತಲೂ ಕೂಡ ಸಾಕಷ್ಟು ಜನದಟ್ಟಣೆ ಜೊತೆಗೆ ವಾಹನ ದಟ್ಟಣೆ ಕೂಡ ಹೆಚ್ಚಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಬೈರೇಶ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್, ಬೆಂಗಳೂರು.